ಗಂಡಸ್ ಮೇಲೆ ಕೈ ಮಾಡ್ತೀಯಾ? ಒಂದ್ ಹೆಣ್ಣಿನ ಮೇಲೆ ಕೈ ಮಾಡೋನು ನೀನೆಂತ ಗಂಡ್ಸೋ? ಮನೆಯವ್ರ ಮಾತ್ನ ಕಟ್ಕೊಂಡು ಹೆಂಡತಿನ ಮನೆಯಿಂದ ಆಚೆ ಹಾಕೋನ ಗಂಡ್ಸು ಅಂತಾರ? ನೀನಂತೊಂಗೆ ಬಾಯಿ ಮಾತಲ್ಲಿ ಹಿಡಿದ್ರೆ ಅರ್ಥ ಆಗಲ್ಲ. ಏನು ಏನ್ ಮಾಡ್ತೀಯಾ? ಏನ್ ಮಾಡ್ಬಿಡ್ತೀಯಾ? ಏನ್ ಮಾಡ್ತೀನ? ಏನ್ ದೊಣ್ಣೆ ತಗೊಂಡ್ರೆ ಎದುರ್ಕೊಂಡ್ಬಿಡ್ತೀನ? ಯಜಮಾನ ಯಜಮಾನ. ಝಾನ್ಸಿ ನಿಮ್ಮನೆ ಹೋಗಿದ್ಲಂತ? ಇನ್ನ ಸುಮ್ನೆ ಬಿಟ್ರೆ ಆಗಲ್ಲ ದೊಡ್ಡಪ್ಪ. ನೋಡೆ, ನೀವೆಲ್ರು ಸುಮ್ನೆ ಇದ್ರು ನಾನ್ ಅವಳನ್ನ ಸುಮ್ನೆ ಬಿಡಲ್ಲ. ಅವಳ ಅಹಂಕಾರಕ್ಕೆ ಪೆಟ್ಕೊಟ್ಟು ಅವಳ ಜೊತೆ ಅವಳ ಧೈರ್ಯನು ಮನೆ ಬಿಟ್ಟು ಹೋಗ್ಬೇಕು, ಆಗ್ ಮಾಡ್ತೀನಿ. ಯಾಕೆಲ್ರು ಹಾಗ್ ನೋಡ್ತಾ ಇದ್ದೀರಾ? ಹೌದು, ಅವಳ ಮೇಲೆ ನನ್ಗಷ್ಟು ಕೋಪ ಇದೆ. ಯಾಕೆ ಅಂದ್ರೆ ಮದ್ವೆ ಆಗಿರೋ ನನ್ ಮಗಳು ಬಂದ್ ತಾವು ಸೇರಿದ್ದಾಳೆ. ಅದನ್ನ ನೋಡಿ ನೋಡಿ ನಾನು ಒಟ್ಟ ಉರಿತೀನಿ. ಇಷ್ಟು ದಿನ ನೀವೆಲ್ರು ಮನೇಲಿ ದೊಡ್ಡವ್ರು ಇದ್ದೀರಾ, ಅವಳನ್ನ ಓಡಿಸ್ತೀರಾ, ನನ್ ಮಗಳ ಜೀವನ ಸರಿ ಮಾಡ್ತೀರಾ ಅನ್ಕೊಂಡಿದ್ದೆ. ಅವಳು ಯಾಕೋ ಹೋಗೋ ಕಾಣ್ತಿಲ್ಲ ಅಂದ್ಮೇಲೆ ಸುಮ್ನಿರೋದಕ್ಕಾಗತ್ತಾ? ಖಂಡಿತ ಆಗಲ್ಲ. ಏನಾದ್ರೂ ಆಗ್ಲಿ, ಇವತ್ತು ಅವಳ ಮನೆಗ್ ಬರ್ತಿದ್ದಾಗ ವಾಪಸ್ ಹೋಗ್ಬೇಕು. ಹೋಗ್ ಮಾಡ್ತೀನಿ. ಈ ವಿಚಾರದಲ್ಲಿ ನನ್ ಫುಲ್ ಸಪೋರ್ಟ್ ನಿನಗೆ ಮಂಜುಳಾ. ಸುಮ್ನೆ ಬಿಟ್ಕೊಂಡಿರೋದಕ್ಕೆ ಅಲ್ಲಿವರೆಗೂ ಹೋಗಿದ್ದಾಳೆ ಅಂದ್ಮೇಲೆ ಇನ್ನವಳು ಸುಮ್ನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ಬೇಗ ನಾವೇ ಎಚ್ಚೆತ್ಕೊಂಡು ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು. ಈ ಉತ್ಸಾಹ ಹುಮ್ಮಸ್ಸು ಯಾವ್ದೇ ಕಾರಣಕ್ಕೂ ಇಲ್ಲಿಗೆ ನಿಲ್ಬಾರ್ದು. ಅವಳು ಒಬ್ಳು ಹೆಣ್ಣು ಮಗಳು ಅನ್ನೋ ಕಾರಣಕ್ಕೆ ನಾನ್ ಸ್ವಲ್ಪ ತಾಳ್ಮೆಯಿಂದ ಇದ್ದೆ. ಆದ್ರೆ ಅವಳು ನಮ್ ತಾಳ್ಮೆನ ನಮ್ಮ ಅಸಹಾಯಕತೆ ಅಂತ ತಿಳ್ಕೊಂಡಿದ್ದಾಳೆ ಅಲ್ವಾ? ಈ ಶೇಷಮ್ಮ ಅಂದ್ರೆ ಏನು ಅಂತ ಇವತ್ ತೋರಿಸ್ತೀನಿ. ನಿಮ್ ಎಲ್ರ ಸಪೋರ್ಟ್ ಇಷ್ಟಿದ್ರೆ ಸಾಕು. ಅವಳನ್ನ ಮನೆ ಬಿಟ್ಟು ಕಳ್ಸೋದ್ ಬೇಕಾಗಿಲ್ಲ. ಅವಳಾಗ ಅವಳೆ ಹೋಗ್ತಾಳೆ. ಇವತ್ತು ಅವಳ ಮನೆಗ್ ಬರ್ಲಿ, ಎಲ್ರು ಗ್ರಾಚಾರ ಬಿಡ್ಸೋಣ. ಎಷ್ಟ್ ಹೇಳ್ಬೇಕೆ? ಇವತ್ತಿಂದ ನಮ್ಮನೆ ಇರ್ಕೊಡ್ದು ಅಷ್ಟೇ. ಹೋಗೆ ನಿಮ್ ತಮ್ಮಯ್ಯ ಕಾಲಿಟ್ಕೊಂಡು ಬೇಡರಿ. ಕೈ ಹಿಡ್ಕೊಂಡ್ರು ಅಷ್ಟೇ, ಕಾಲ್ ಹಿಡ್ಕೊಂಡ್ರು ಅಷ್ಟೇ. ನಮ್ಮ ಮನೇಲಿ ಇರ್ಬೇಡ ಅಂದ್ರೆ ಇರ್ಬೇಡ. ಹೋಗೆ. ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸೋರು ಯಾರು ಇಲ್ವಾ? ಹೆಂಡ್ತಿನ ಗೋಳಾಡ್ಸೋದಕ್ಕೆ ಅದ್ ಯಾಕೆ ಮನ್ಸು ಬರುತ್ತೆ? ಅವನು ಅಂತವನ್ನೆಲ್ಲ ಒಬ್ಬವ ಎಲ್ಲ ಅವ್ರ ಅಪ್ಪ ಅಮ್ಮ ಹೇಳ್ಕೊಡೋದು. ಅದ್ರಲ್ಲೂ ಅವ್ರ ಅಣ್ಣ ಒಬ್ಬ ಇದ್ದಾನೆ, ಅವನೇ ಎಲ್ಲ ಕಿತ್ತಪತಿ. ಮನೆಯವ್ರ ಮಾತು ಕಟ್ಕೊಂಡು ಹೆಂಡತಿಗೆ ಹೊಡಿತಾ ಇದ್ದಾನಲ್ಲ, ಅವನ್ ಬುದ್ಧಿಗೆ ಏನಾಗಿದೆ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಹೋಗಲೇ. ನಮ್ ಮನೆಯವರು ತಾವು ಅದನ್ನೇ ಮಾಡೋದು ಅನ್ನೋದನ್ನ ಮರ್ತಿರ್ಬೇಕು ನಯನ. ಎಷ್ಟೇ ಇದ್ರು ಸೀರಿಯಲ್ ನೋಡಿ ಸೊಸೆ ಮೇಲೆ ಸಿಂಪತಿ ತೋರ್ಸೋದು ಈ ಜನರು ರಿಯಾಲಿಟಿ ಅಕ್ಕ. ನಡೆಯತ್ತೆ ಬಿಡು. ಬೇಡರಿ, ನಾನ್ ನಿಮ್ ಹೆಂಡ್ತೀರಿ, ನಿಮ್ ತಮ್ಮಯ್ಯ ಅಂತ ಮನೆಯಿಂದ ಆಚೆ ಹಾಕ್ಬೇಡ್ರಿ. ಕಾಲ್ ಹಿಡ್ಕೊಂಡ್ರು ಅಷ್ಟೇ, ಬಾಯಿ ಬಡ್ಕೊಂಡ್ರು ಅಷ್ಟೇ. ಹೋಗೆ ಅಂದ್ರೆ ಏಯ್ ಮನುಷ್ಯನ ನೀನು? ಹೆಂಡತಿನ ಆತರ ತಳ್ತಿದ್ಯಲ್ಲ, ಬಿದ್ದು ತಲೆಗಿಲೆ ಹೊಡೆದೋಗಿದ್ರೆ ಏನಾಗ್ತಿತ್ತು ಗೊತ್ತಾ? ಇನ್ನೇನಾಗ್ತಿತ್ತು? ಪ್ರಾಣ ಹೋಗ್ತಿತ್ತು. ಏನೋ ಅದ್ ಸುಲಭವಾಗಿ ಹೇಳ್ತಿದ್ಯಾ? ನನ್ ಜೀವನದಿಂದ ನನ್ ಮನೆಯಿಂದ ದೂರ ಹೋಗು ಅಂತ ಹೇಳ್ತಾ ಇದ್ರು. ಪ್ರಾಣ ತಿನ್ನಕ್ಕೆ ನಮ್ ಮನೇಲೇ ಇದ್ದಾಳೆ ಅಂದ್ಮೇಲೆ ಇನ್ನೇನ್ ಮಾಡ್ಬೇಕು? ಅದಕ್ಕೆ ಒದ್ದಾಡಿಸ್ತಾ ಇದ್ದೆ. ಇವಳು ನಿನ್ ತಾಳಿ ಕಟ್ಟಿರೋ ಹೆಂಡತಿ ತಾನೆ? ಹೌದು. ನೀನೇ ತಾಳಿ ಕಟ್ಟಿ ಹೆಂಡತಿ ಅಂತ ಒಪ್ಕೊಂಡು ಕರ್ಕೊಂಡ್ ಬಂದಿರೋಳು ತಾನೆ? ತಾಳಿ ಕಟ್ಬಿಟ್ರೆ ಇಷ್ಟ ಇಲ್ದಿದ್ರು ಅವಳ ಜೊತೆ ಬದುಕ್ಬೇಕಾ? ಇವಳು ಅಂದ್ರೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಮತ್ತ್ಯಾಕೋ ಮದ್ವೆ ಮಾಡ್ಕೊಂಡೆ? ಯಾವ್ದು ಅನಿವಾರ್ಯ ಪರಿಸ್ಥಿತಿಗೆ ಮದ್ವೆ ಆದೆ. ಪರಿಸ್ಥಿತಿ ಏನೇ ಇರ್ಲಿ, ಆದ್ರೆ ಮದ್ವೆ ಆಗಿರೋದು ನಿಜ ತಾನೆ? ಹೌದು, ಆದ್ರೆ ಇವಾಗ ಇವ್ರ ಜೊತೆ ಬದುಕೋದಕ್ ಇಷ್ಟ ಇಲ್ಲ. ಏನಿವಾಗ? ಮೇಡಮ್, ನನ್ನ ಇಷ್ಟಪಟ್ಟೆ ಮದ್ವೆ ಆದ್ರು ಅವ್ರ ಅಪ್ಪ ಅಮ್ಮ ಅಣ್ಣ ಬೇಡ ಅಂದ್ರು ಅಂತ ನನ್ನ ಮನೆಯಿಂದ ಆಚೆ ಆಗ್ತಾ ಇದಾರೆ. ಯಾರೋ ಬೇಡ ಅಂದ್ರು ಅನ್ನೋ ಕಾರಣಕ್ಕೆ ಕಟ್ಕೊಂಡಿರೋ ಹೆಂಡತಿನ ಮನೆಯಿಂದ ಆಚೆ ಆಗ್ತಿದ್ಯಲ್ಲ, ಮನುಷ್ಯತ್ವ ಇಲ್ಲ ನಿನ್ಗೆ.
ಒಳ್ಳೆ ಮಾತ್ನಲ್ಲಿ ಹೇಳ್ತಿದ್ದೀನಿ, ನಿನ್ ಹೆಂಡತಿನ ಕರ್ಕೊಂಡು ಮನೆಗೆ ಹೋಗು. ಯಾರ ಹತ್ರ ಮಾತಾಡ್ತಾ ಇದೆ ಅಂತ ಗೊತ್ತಿದ್ಯಾ ನಿನ್ಗೆ? ಒಬ್ಬ ಬೇಜವಾಬ್ದಾರಿ ಗಂಡಸಿನ ಹತ್ರ ಮಾತಾಡ್ತಿದ್ದೀನಿ ಅನ್ನೋದು ಚೆನ್ನಾಗ್ ಗೊತ್ತಿದೆ. ಹೆಣ್ಣು ಅಂದ್ರೆ ವಸ್ತು ತರ ನೋಡ್ಬೇಡ, ಅವಳು ನಿನ್ ಜೀವನದ ಸಂಗಾತಿ, ನಿನ್ ವಂಶ ಬೆಳಗೋ ಜ್ಯೋತಿ. ಇಂಥವ್ಳಿಗೆ ನಿನ್ನಿಂದ ಸಿಗ್ಬೇಕಾಗಿರೋದು ಪ್ರೀತಿ, ಧೈರ್ಯ. ಅದೆಂತದೇ ಕಷ್ಟದ ಸಮಯ ಬಂದ್ರು ನಿನ್ ಜೊತೆಲಿರ್ತೀಯ ಅನ್ನೋ ಭರವಸೆ. ಆದ್ರೆ ಇವಳಿಂದ ಸಿಗ್ಬೇಕಾದ್ರೆ ನಿಮ್ದಿಂದ ನನಗಿಲ್ಲ ಅಂದ್ಮೇಲೆ ಇವಳು ಮನೆ ಇಟ್ಕೊಂಡು ಏನ್ ಮಾಡ್ಲಿ? ಮುಚ್ಚೋ ಬಾಯ್. ಹೆಣ್ಣು ಅಂದ್ರೆ ಏನೋ ತಿಳ್ಕೊಂಡಿದ್ಯಾ? ಇಷ್ಟ ಬಂದಾಗ ಮದ್ವೆ ಆಗೋದಕ್ಕೆ, ಬೇರೆ ಯಾರಿಗೂ ಇಷ್ಟ ಇಲ್ಲ ಅಂತ ಕಳ್ಸೋದಕ್ಕೆ ಅವಳನ್ನ ಆಟದ ವಸ್ತು ಅನ್ಕೊಂಡಿದ್ಯಾ? ನಿನ್ನನ್ನೇ ನಂಬಿ ನೀನೇ ಎಲ್ಲ ಕೊನೆವರೆಗೂ ನಿನ್ ಜೊತೆನೆ ಬದುಕ್ಬೇಕು ಅಂತ ತನ್ನವ್ರನ್ನೆಲ್ಲ ಬಿಟ್ಟು ಬಂದಿದ್ದಾಳೆ. ಇಂಥವಳು ಯಾರೋ ಮೂರನೇವ್ರ ಮಾತನ್ನ ಕೇಳಿ ಮನೆಯಿಂದ ಆಚೆ ಕಳಿಸ್ತಿದ್ಯಾ? ಮೃಗನ ನೀನು? ಹೆಣ್ಣು ಅಂದ್ರೆ ಅಬಲೆ, ಅವಳ ಮನ್ಸಿಗೆ ಬಂದಾಗ ನಡ್ಸ್ಕೊಳ್ಬಹುದು ಅಂತ ಅನ್ಕೊಂಡಿದ್ಯಾ? ಹೆಣ್ಣಿನ ತಾಳ್ಮೆನ, ಅವಳ ಅಸಹಾಯಕತೆನ ದೌರ್ಬಲ್ಯ ಅಂತ ಅನ್ಕೋಬೇಡ. ಹೆಣ್ಣಿಂದ ಏನು ಮಾಡಕ್ಕಾಗಲ್ಲ ಅಂತ ನೀನ್ ಅನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಒಂದು ಸಲ ಹೆಣ್ಣು ತಿರುಗ್ ಬಿದ್ರೆ ನಿನಗ್ ಬಚ್ಚಿಟ್ಕೊಳ್ಳೋದಕ್ಕೂ ಜಾಗ ಸಿಗಲ್ಲ. ಏಯ್, ಇದನ್ನೆಲ್ಲ ಕೇಳಕ್ ನೀನ್ ಯಾರ? ಅವಳು ನಾನು ಹೆಂಡ್ತಿ. ಮನೆ ಬಿಟ್ಟು ಓಡಿಸ್ತೀನಿ, ಇಲ್ಲಾಂದ್ರೆ ಸಾಯಿಸ್ತೀನಿ. ಏಯ್ ಹಾಗೆ ಏಯ್, ಗಂಡಸ್ ಮೇಲೆ ಕೈ ಮಾಡ್ತೀಯಾ? ಒಂದ್ ಹೆಣ್ಣಿನ ಮೇಲೆ ಕೈ ಮಾಡೋನು ನೀನೆಂತ ಗಂಡ್ಸೋ? ಮನೆಯವ್ರ ಮಾತ್ನ ಕಟ್ಕೊಂಡು ಹೆಂಡತಿನ ಮನೆಯಿಂದ ಆಚೆ ಹಾಕೋನ ಗಂಡ್ಸು ಅಂತಾರ? ನೀನಂತವ್ನಿಗೆ ಬಾಯಿ ಮಾತಲ್ಲಿ ಹಿಡಿದ್ರೆ ಅರ್ಥ ಆಗಲ್ಲ. ಏನು ಏನ್ ಮಾಡ್ತೀಯಾ? ಏನ್ ಮಾಡ್ಬಿಡ್ತೀಯಾ? ಏನ್ ಮಾಡ್ತೀನ? ಏನ್ ದೊಣ್ಣೆ ತಗೊಂಡ್ರೆ ಎದುರ್ಕೊಂಡ್ಬಿಡ್ತೀನಾ? ಅಂತ ಹೆಣ್ಮೇಲೆನೆ ಕೈ ಮಾಡ್ತೇನೋ? ಹೆಣ್ಣು ಅಂದ್ರೆ ತಾಳ್ಮೆ, ಹೆಣ್ಣು ಅಂದ್ರೆ ಮಮತೆ, ಹೆಣ್ಣು ಅಂದ್ರೆ ಕಾಳಜಿ. ಅಂತ ಹೆಣ್ಣನೆ ದ್ವೇಷ ಮಾಡ್ತೀಯಾ? ನಂಬಿ ಬಂದವಳ ಕಾಪಾಡ್ಬೇಕಾಗಿರೋದು ಗಂಡನ್ ಕರ್ತವ್ಯ. ಅದನ್ನ ಬಿಟ್ಟು ಆಚೆ ಹಾಕೋದಕ್ ನೋಡ್ತೀಯಾ? ಮೇಡಮ್ ಬೇಡ ಮೇಡಮ್, ಪಾಪ ನಮ್ಮ ಯಜಮಾನ್ರಿಗೆ ತುಂಬಾ ನೋವಾಗ್ತಿದೆ. ನೋಡ್ದೇನೋ, ಇದು ಒಂದ್ ಹೆಣ್ಣಿನ ಗುಣ. ಅಂತ ಹೆಣ್ಮೇಲೆ ಕೈ ಮಾಡೋದಕ್ಕೆ ನಿನ್ಗೆ ಹೇಗೋ ಮನ್ಸ್ ಬರುತ್ತೆ? ಆಯ್ತು ಮೇಡಮ್, ಇನ್ಮೇಲೆ ಯಾವತ್ತೂ ಈ ತರ ಮಾಡಲ್ಲ. ಕಡೆವರೆಗೂ ಜೊತೆನೇ ಇರ್ತೀನಿ. ಇವಾಗ ಏನ್ ಹೇಳ್ದೆ ಅದನ್ನ ನಿನ್ ಹೆಂಡತಿಗೆ ಹೇಳು. ಇನ್ಮೇಲೆ ಯಾವತ್ತೂ ನೀನು ಕಣ್ಣೀರ್ ಹಾಕ್ಸೋದಿಲ್ಲ, ಯಾವತ್ತೂ ನೀನು ಕಷ್ಟ ಕೊಡೋದಿಲ್ಲ. ದಯವಿಟ್ಟು ನಂಗೆ ಬಿಡು. ಬದುಕೋರ್ ಲಕ್ಷಣ ಒಂದು ತಿಳ್ಕೊ. ನಿಮ್ ಮನೆಯವ್ರ ಮಾತ ಕೇಳ್ಬೇಡ ಅಂತ ಹೇಳ್ತಿಲ್ಲ, ಅದೇ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಯೋಚನೆ ಮಾಡದೇ ಇರೋಷ್ಟು ದಡ್ಡ ಆಗ್ಬೇಡ. ಆಯ್ತು ಮೇಡಮ್. ಇವಳು ನಿನ್ನನ್ನೇ ನಂಬಿ ಬಂದಿದ್ದಾಳೆ, ಕೊನೆವರೆಗೂ ಅವಳನ್ನ ಚೆನ್ನಾಗಿ ನೋಡ್ಕೊ. ಸಾಧ್ಯ ಆದ್ರೆ ನಿಮ್ ಮನೆಯವ್ರಿಗೆ ಗಂಡ ಹೆಂಡತಿನ ದೂರ ಮಾಡೋ ಪ್ರಯತ್ನ ಮಾಡ್ಬೇಡಿ ಅಂತ ಬುದ್ಧಿ ಹೇಳು. ಗಂಡ ಹೆಂಡತಿ ಸಂಬಂಧ ನಿಂತಿರೋದು ಪ್ರೀತಿ, ವಿಶ್ವಾಸ, ನಂಬಿಕೆ ಮೇಲೆ. ಯಾವಾಗೂ ನೀವಿಬ್ರೆ ನಿರ್ಧಾರ ಮಾಡ್ಬೇಕೆ ಹೊರತು ಬೇರೆಯವ್ರಲ್ಲ. ಇಲ್ಲ ಮೇಡಮ್, ಇನ್ಮೇಲೆ ಯಾರು ಏನ್ ಹೇಳಿದ್ರು ನನ್ನ ಹೆಂಡತಿನ ಬಿಟ್ಕೊಡೋದಿಲ್ಲ. ಚೆನ್ನಾಗಿ ನೋಡ್ಕೊಂತೀನಿ. ಪಾಸು ಜೊತೆ ನಾನೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ ತುಳಸಿ. ಗಣನೆ ನಮ್ಮದಾದ್ರೂ ಲೆಕ್ಕಾಚಾರ ವಿಧಿಯಾಟ ಅಂತೆ. ನೋಡು, ನೀನೇನು ಅನ್ಕೊಂಡ್ರು ಪರವಾಗಿಲ್ಲ, ನಾನು ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ಯಾವತ್ತು ಧರ್ಮದ ಮುಂದೆ ಅಧರ್ಮ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಸುಳ್ಳಿನ ಮುಂದೆ ಸತ್ಯ ಮಾತ್ರ ಗೆಲ್ಲೋದು. ಒಂದ್ ತಿಳ್ಕೊ ತುಳಸಿ, ಈ ಸುಳ್ಳು ಅನ್ನೋದು ಹೊಗೆ ತರ, ಬಹಳ ಬೇಗ ಹರಡುತ್ತೆ, ಅಷ್ಟೇ ಬೇಗ ಕಣ್ಮರೆ ಆಗತ್ತೆ. ಆದ್ರೆ ಸತ್ಯ ಹೆಂಡ ಬೂದಿ ಮುಚ್ಚಿದ್ರು ಕೂಡ ಅದ್ರ ಶಾಖ ಮಾತ್ರ ಕಮ್ಮಿ ಆಗಲ್ಲ ಅನ್ನೋದನ್ನ ಮರಿಬೇಡ. ಹಾಗಾದ್ರೆ ಅವ್ರು ಮಾಡೋದೆಲ್ಲ ಧರ್ಮ, ನಾನ್ ಮಾಡೋದು ಅಧರ್ಮನ ನಾಗಾರ್ಜುನ್? ನಮ್ಮಪ್ಪನ ಆಸ್ತಿ ಮೇಲೆ ಆಸೆ ಪಡೋದು ಅಧರ್ಮ. ನನ್ ಮಗ ಅವನ ಅತ್ತೆ ಮಗಳ ಜೊತೆ ಮದುವೆ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇರೋದು ಅದು ಅಧರ್ಮ.
ಯಾವನೋ ಬೀದಿಯಲ್ಲಿ ಹೋಗೋ ನಮ್ಮ ಮದುವೆ ಆಗಿ ಅವನ್ ಜೊತೆ ಸಂಸಾರ ಮಾಡ್ತಿದ್ದಾಳಲ್ಲ ಆ ಜಾನ್ಸಿ, ಅದು ಧರ್ಮ. ನೋಡು, ಧರ್ಮ ಅಧರ್ಮ ಅಲ್ಲ, ಅವ್ರವ್ರು ನೋಡೋ ದೃಷ್ಟಿಕೋನದಲ್ಲಿರುತ್ತೆ ನಾಗಾರ್ಜುನ್. ಸಂಪಾದನೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಜಾನ್ಸಿ ಅಂತಸ್ತ ಮೇಲೆ ಆಸೆ ಪಟ್ಟು ಅವಳ ಮನೆಯಿಂದ ಹೊರ ಇನ್ನೂ ಅಲ್ಲೇ ಇಡ್ಕೊಂಡಿದಾರಲ್ಲ, ಅದು ಧರ್ಮ ಆದ್ರೆ ನಾನು ಮಾಡ್ತಿರೋದು ಅಧರ್ಮನೇ. ನಾನು ಅಕ್ಸೆಪ್ಟ್ ಮಾಡ್ತೀನಿ. ಜಾನ್ಸಿ ಯಾವ ಆಸ್ತಿನೂ ತಗೊಂಡು ಹೋಗಿಲ್ಲ ಅನ್ನೋದನ್ನ ನೀನು ಮರಿಬೇಡ ತುಳಸಿ. ಬಟ್ ಮುಂದೊಂದ್ ದಿನ ಬಂದೇ ಬರುತ್ತೆ ಅಂತ ಅವ್ರಿಗೆ ಗೊತ್ತಲ್ವಾ? ಬಟ್ ಅಲ್ಲಿರೋ ಯಾರಿಗೂ ಅವಳು ಅಲ್ಲಿರೋ ಇಷ್ಟ ಇಲ್ಲದೆ ಅವಳಿಗೆ ಡಿವೋರ್ಸ್ ಕೊಡೋ ಪ್ರಯತ್ನ ಪಡ್ತಾ ಇದ್ರು ಕೂಡ ತನ್ನ ಗಂಡನ ಬಿಟ್ಕೊಡಲ್ಲ ಅಂತ ಹೇಳ್ತಿರೋದು ಜಾನ್ಸಿ ಅನ್ನೋದು ನೆನ್ಪಿರ್ಲಿ. ಸ್ಟಾಪ್ ಇಟ್ ನಾಗಾರ್ಜುನ್. ನೀನ್ ಏನೇನೋ ಮಾತಾಡಿ ನನ್ ತಲೆ ಕೆಡಿಸ್ಬೇಡ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಐ ಡೋಂಟ್ ನೀಡ್ ಯುವರ್ ಸಜೆಷನ್. ಕಹಿಯಾಗಿರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ದೆ ಹೊಟ್ಟೆ ಬೆಂಕಿ ಹಾಕೊಂಡು ಹೋಗ್ತಾ ಇದ್ದಾಳೆ. ಅದರಿಂದ ಸುರಿದ ಅವಳು ಹೊಟ್ಟೆನೆ, ಅದು ಅವಳಿಗೆ ಗೊತ್ತಿಲ್ಲ ಪ್ರಣವ್. ಮಾಮ್ ಹೊಟ್ಟೆ ಉರ್ಸಕ್ಕೆ ಕಾಯ್ತಾ ಇರ್ತೀಯಲ್ವಾ ಡ್ಯಾಡ್? ಒಟ್ನಲ್ಲಿ ಮಾಮ್ ಅನ್ಕೊಂಡಿದ್ದಾಗಿಲ್ಲ ಅಂದ್ರೆ ನಿನಗ್ ಮಾತ್ರ ಖುಷಿ. ಮಗನ್ ಲೈಫ್ ಎಕ್ಕೂಟ್ ಹೋಗ್ತಿದ್ರು ನಿಂಗ್ ಖುಷಿ ನಿನ್ಗೆ. ನೀನು ಒಬ್ಬ ತಂದೆ. ಎಲ್ಲ ಯಾವಾಗ ಅರ್ಥ ಆಗುತ್ತೋ ಆ ದೇವರಿಗೆ ಗೊತ್ತು. ಒಂದು ಕ್ಷಣ ಗುಡುಗು ಮಿಂಚು ಎರಡು ಒಟ್ಟಿಗೆ ಬಂದು ಹೋದಾಗಾಯ್ತು. ಆದ್ರೂ ಅವಳಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಈಗಲೂ ನನಗೆ ಅರ್ಥ ಆಗದೆ ಇರೋದೇನು ಅಂದ್ರೆ, ಅವಳು ಅವನಿಗೆ ಪಾಠ ಕಲಿಸಿದ್ಲು ಇಲ್ಲ ನಮಗ ಪಾಠ ಮಾಡಿದ್ಲು? ಅವನಿಗೆ ಮಾಡೋ ತರ ನಿಮ್ಗೆ, ಅಂದ್ರೆ ನಮ್ಮೆಲ್ರಿಗೂ ಅಂತ ಹೇಳ್ದೆ. ಕರೆಕ್ಟ್ ಕರೆಕ್ಟ್. ಅವಳು ಸರಿಯಾಗಿ ಯೂಸ್ ಮಾಡ್ಕೊಂಡು ನಮ್ಗೆ ಪಾಠ ಹೇಳ್ದಂಗೆ ಇತ್ತು. ಆಹಾ, ಒಂದೊಂದು ಏಟು ಬೀಳ್ತಾ ಇದ್ರೆ ಹಾಗೇ ನನ್ನ ಎದೆ ಒಳಗೆ ಯಾರೋ ತಮಟೆ ಬಾರಿಸ್ದಂಗಿತ್ತು. ಅದಕ್ಕೆ ಬಂದ ತಕ್ಷಣ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಮಾತಾಡ್ತಾ ಇದ್ರು. ಸದ್ಯಕ್ಕೆ ನಮ್ಮನ್ ಮನೆಯಿಂದ ಓಡಿಸ್ತಾ ಇದ್ರೆ ಸಾಕು ಅನ್ನೋ ತರ ಇದಾರೆ. ಇರು, ಮಂಚ ತಗೊಳ್ಳೋಣ. ದೊಡ್ಡಪ್ಪ, ಅಕ್ಕೆ ಬಂದಿದ ತಕ್ಷಣ ಮಿಥುನ್ ಬಾಬನ್ ಮನೆಗೆ ಹೋಗಿ ಹಣ ಇಟ್ಕೊಂಡು ಅವ್ರನ್ನ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಅದು ಅವಳು ಹೆಣ್ಮಗಳಲ್ವಾ, ಮೇಲಾಗಿ ಇವತ್ತು ಶನಿವಾರ. ನಾನ್ ಹಾಗೆಲ್ಲ ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡಕ್ ಆಗಲ್ಲ. ಮತ್ತೆ ಅತ್ತಿಗೆನ? ಏಯ್, ಮಾತ್ಗೂ ಅತ್ಗೆ ಅತ್ಗೆ ಅಂತ ಹೇಳ್ತೀಯ? ಯಾರೇ ಅತ್ಗೆ? ಹೇಗೆ ಅತ್ಗೆ? ಸಾರಿ ಅಕ್ಕ. ದೊಡ್ಡಪ್ಪ, ಜಾನ್ಸಿಯಲ್ಲಿ ಹೋಗಿದ್ ಕಾರಣ ಇಟ್ಕೊಂಡು ಇವತ್ತು ಅವ್ರನ್ನ ಓಡಿಸ್ಲೇಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಿ. ಈಗೇನು ಪ್ಲಾನ್ ಕ್ಯಾನ್ಸಲ್ ಆಗಿದ್ಯಾ? ಇಲ್ವಲ್ಲ. ಅದು ಜಾನ್ಸಿ ಬರ್ತಿದ್ದಾಗೆ ಲಲಿತಾ ಓಡಿಸ್ತೀನಿ ಅಂತ ಜೋಶಲ್ಲಿದ್ದಾಳಲ್ಲ, ಅವಳು ಓಡಿಸ್ತಾಳೆ ಬಿಡು. ಅಯ್ಯೋ, ನಿಮಗ್ ಶನಿವಾರ ಅಂದ್ಮೇಲೆ ನನ್ಗೇನ್ ಭಾನುವಾರ ಆಗುತ್ತಾ? ನಾನು ನಿಮ್ ಜೊತೆ ವಾರ ಮಾಡೋದು ಮರ್ತೋಯ್ತಾ? ನಾನೇನ್ ಕೋಪ ಮಾಡ್ಕೊಳಲ್ಲಪ್ಪ. ಅದು ಮಂಜುಳ ಇವತ್ತು ಮುಂದಾಳತ್ವ ವಹಿಸ್ಕೊಂಡಿದ್ದಾಳಲ್ಲ, ಅವಳೇ ಓಡಿಸ್ತಾಳೆ. ಅವಳಿಂದ ನಾವೆಲ್ಲ ಇರ್ತೀವಿ.